ಪೂರಿ ನೋಡ್ರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಬಂದವು. ಪೂರಿ ಅಂತ್ರಿ ನೀವೆಲ್ಲರೂ ತಿಂದೇ ಇರ್ತೀರಿ, ಆದರೆ ಇಂಥ ಪೂರಿ ಯಾವಾಗಾರ ತಿಂದೇರೇನ? ಸಾಧ್ಯನೇ ಇಲ್ಲ ಇಂಥ ನೀವು ಪೂರಿ ತಿನ್ನಾಕ. ಯಾಕಂದ್ರೆ ಇದು ಆಲೂಗಡ್ಡಿ ಪೂರಿ ಐತಿ. ಸೊ ಬರ್ರಿ ಪೂರಿ ಮಾಡೋಕೆ ಏನೇನು ಬೇಕಂತ ನೋಡೋಣ. ಕುದಿಸಿಟ್ಟಿದ್ದ ಆಲೂಗಡ್ಡೆ ತೊಗೊಂಡೇನಿ. ಒಂದು 4 ಆಲೂಗಡ್ಡೆ ತೊಗೊರಿ, ಚಂದಾಗ ಸುಲ್ಕೊಂಡ ಸ್ಮ್ಯಾಶ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಗಂಟು ಉಳಿಬಾರ್ದ್ರಿ, ಪೂರ ಎಕ್ದಮ್ ಸ್ಮ್ಯಾಶ್ ಮಾಡ್ಕೊರಿ. ಯಾಕಂದ್ರೆ ಪೂರಿ ಮಾಡುವಾಗ ಗಂಟು ಉಳಿತಂದ್ರೆ ಪೂರಿ ಕಟ್ಟಕ್ಕವು. ನೀಟಾಗಿ ಸ್ಮ್ಯಾಶ್ ಮಾಡ್ಕೊರಿ. ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಇದು ಸಣ್ಣ ರವೆ ಐತಿ, ಸ್ವಲ್ಪ ನಾನು ನೆನೆಸಿಟ್ಕೊಂಡೇನಿ ಒಂದು 5-10 ನಿಮಿಷ. ಇಲ್ಲಾಂದ್ರೆ ಹಂಗೆ ಡೈರೆಕ್ಟ್ ಹಾಕಿರೂ ನಡಿತೈತಿ ಹಿಟ್ಟು ನಾದುವಾಗ. ಮತ್ತು ಇದೇನಪ್ಪ ಅಂದ್ರೆ ಹಸಿ ಖಾರ ಐತಿ, ಅಂದ್ರೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಅಲ್ಲದ ಪೇಸ್ಟ್ ಐತಿ. ಇದು ಇದಕ್ಕೆ ಬೇಕಾಗ್ತೈತಿ. ಇನ್ನೇನಪ್ಪ ಅಂದ್ರೆ ಗೋಧಿ ಹಿಟ್ಟಲ್ಲೇ ನಾವು ಪೂರಿ ಮಾಡ್ಕೊಳಕತ್ತೀವಿ. ಸೊ ಒಂದು 3 ಕಪ್ ತೊಗೊರಿ ಗೋಧಿ ಹಿಟ್ಟು. ಈ ಬಟಾಟಿ ಅಂದ್ರೆ ಸ್ವಲ್ಪ ಹೆಂಗೆ ಮಾಯ್ಶ್ಚರ್ ಇರ್ತೈತಲ್ಲ, ಅಂದ್ರೆ ಸ್ವಲ್ಪ ನೀರಿನ ಅಂಶ ಹೋಗೋ ಮಟ್ಟ ನೀವು ಹಿಟ್ಟು ಹಾಕ್ಕೋಬೇಕಾಕೈತಿ. ಸೊ ಮೊದಲು ಬಟಾಟಿ ಸ್ಮ್ಯಾಶ್ ಮಾಡ್ಕೊಂಡಿರಲ್ಲ, ಅದಕ್ಕೆ ರವೆ ಹಾಕೋರಿ. ಆಮೇಲೆ ಖಾರ ಆಗಿಲ್ಲ, ಅದು ನೀವು ಬೇಕಂದ್ರೆ ಚಿಲ್ಲಿ ಫ್ಲೆಕ್ಸ್ ಹಾಕೋರಿ. ನಾವು ಚಿಲ್ಲಿ ಫ್ಲೆಕ್ಸ್ ಅದು ಏನು ಹಾಕಂಗಿಲ್ಲ, ನಮ್ಮ ಮನ್ಯಾಗನ ಖಾರ ಹಿಂಗೆ ಮಾಡಿಟ್ಕೊಂಡಿರ್ತೀನಿ, ಅದನ್ನ ಹಾಕ್ತೇನೆ. ಹೆಚ್ಚಿಗೆ ಖಾರ ತಿನ್ನೋದ್ರೆ ಹೆಚ್ಚಿಗೆ ಹಾಕೋರಿ, ನಾರ್ಮಲ್ ಇದ್ರೆ ನಾರ್ಮಲ್ ಹಾಕೋರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ, ಕೊತ್ತಂಬರಿ ಮತ್ತು ಕರಿ ಎಳ್ಳು ಹಾಕೋರಿ ಇದ್ರಾಗ. ಇದೇನಪ್ಪ ಅಂದ್ರೆ ಗೋಧಿ ಹಿಟ್ಟು. ಮೇನೇನಪ್ಪ ಅಂತಂದ್ರೆ ಬಟಾಟಿದ ನೀರಿನ ಅಂಶ ಹೋಗೋ ಮಟ್ಟ ಇದಕ್ಕೆ ನಾವು ಹಿಟ್ಟು ಆ್ಯಡ್ ಮಾಡ್ಕೋಬೇಕಾಕೈತಿ. ಅಲ್ಲಿ ಮಟ್ಟ ನೀವೇನು ಮಾಡ್ಬೇಕು, ಇದಕ್ಕೆ ಹಿಟ್ಟು ಹಂಗೆ ಆ್ಯಡ್ ಮಾಡ್ಕೊತ ಹೋಗ್ಬೇಕ್ರಿ. ಅದಕ್ಕಾಗಿ ನಾವು ಬಟಾಟಿ ಸ್ವಲ್ಪ ಕಡಿಮೆನೇ ತೊಗೋರಿ. ಇದು ನೋಡಿರಿ, ಹಿಟ್ಟು ಒಂದು 5 ನಿಮಿಷ ಹಿಂಗೆ ಕಲಿಸಿ ಬಿಡ್ರಿ. 5-10 ನಿಮಿಷ ಆದಮೇಲೆ ಸಣ್ಣ ಉಳ್ಳಿ ಮಾಡ್ಕೊರಿ. ಉಳ್ಳಿ ಮಾಡಾದ್ಮ್ಯಾಗ ಪೂರಿ ಹೆಂಗೆ ಮಾಡ್ತಾರಲ್ಲ ಹಂಗೆ ಸೇಮ್. ಸ್ವಲ್ಪ ಏನಪ್ಪ ಅಂತಂದ್ರೆ ಇದನ್ನು ಭಾರಿ ತೆಳ್ಳಗೆ ಲಟ್ಸಕ್ಕೆ ಬರೋಂಗಿಲ್ಲ, ಭಾಳ ತೆಳ್ಳಗೆ ಲಟ್ಸಕ್ಕೆ ಬರೋಂಗಿಲ್ಲ. ಯಾಕಂದರೆ ಇವು ಎಕ್ದಮ್ ಸಾಫ್ಟ್ ಅಂದರೆ ಸಾಫ್ಟ್ ಹಿಟ್ಟಾಗಿರ್ತೈತಿ, ಮೆದು ಹಿಟ್ಟಾಗಿರ್ತೈತಿ, ಮೃದುವಾಗಿರ್ತೈತಿ ಎಕ್ದಮ. ಅದಕ್ಕೋಸ್ಕರ ಸ್ವಲ್ಪ ದಿಪ್ಪನ ಇಟ್ಕೋಬೇಕಾಗ್ತೈತಿ. ನಾವು ದಿಪ್ಪ ಇಟ್ಕೊಂಡು ಲಟ್ಸ್ಬೇಕ್ರಿ. ನೋಡ್ರಿ ಎಷ್ಟು ಚಂದ ಕಾಣಕತ್ತೈತಿ. ಚಂದ ಕಾಣ್ಲಂತ ಕರಿ ಎಳ್ಳು ಹಾಕೀನಿ, ಇಲ್ಲಾಂದ್ರೆ ನಡೀತೈತಿ. ನೀವು ಸ್ವಲ್ಪ ಕೊತ್ತಂಬರಿ ಅಷ್ಟು ಹಾಕೊಂಬಿಡ್ರಿ. ಮೀಡಿಯಮ್ ಫ್ಲೇಮ್ನಾಗ ಎಲ್ಲ ಪೂರಿನ ನಾವು ಪಟ ಅಂತ ಕರ್ಕೊಂಬಿಡೋಣ್ರಿ. ನೋಡ್ರಿ ಎಷ್ಟು ಚಂದ ಬಂದಾವ ಪೂರಿ. ಈ ಪೂರಿ ಏನಪ್ಪ ಅಂತಂದ್ರೆ ಬಿಸಿ ಇದ್ದಾಗ ನೀವು ತಿನ್ಬೇಕಾಕೈತಿ. ಪೂರ ತಂಡು ಮಾಡಕ್ಕೆ ಬಿಡಕ್ಕೆ ಹೋಗ್ಬೇಡ್ರಿ. ಸೊ ಬಿಸಿ ಇದ್ದಾಗ ತಿನ್ನಿರಿ. ವಿಡಿಯೋ ಹೆಂಗೆ ಅನಿಸ್ತು, ಇಷ್ಟ ಆದ್ರೆ ಲೈಕ್ ಕೊಡ್ರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ.